ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಸೂರ್ಯನ ಸಂಕ್ರಮಣ ಇದೆ. ಇಷ್ಟು ದಿವಸ ಕುಂಭರಾಶಿಯಲ್ಲಿದ್ದಂತಹ ಸೂರ್ಯ ಕುಂಭರಾಶಿಯಲ್ಲಿ ಸಂಚರಿಸುವಾಗ ತುಂಬ ತೊಂದರೆಗಳನ್ನು ಉಂಟು ಮಾಡ್ತಾನೆ. ಹಣಕಾಸಿಗೆ ಪರದಾಟವಾಗುತ್ತೆ, ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಬರುತ್ತೆ, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಈ ಸಾಧ್ಯತೆಗಳು ಜಾಸ್ತಿ ಇತ್ತು. ಈ ಹೊತ್ತಿನಿಂದ ಆತ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಮೀನರಾಶಿಯಲ್ಲಿ ಸೂರ್ಯನ ಸಂಚಾರ ಮಾಡುವಾಗ, ಸೂರ್ಯ ಸಂಚರಿಸುವಾಗ ತುಂಬ ಉತ್ತಮವಾದ ಫಲಗಳನ್ನು ಹೇಳಿದೆ ಶಾಸ್ತ್ರ. ಮುಖ್ಯವಾಗಿ ರವಿಗೆ ಅಲ್ಲಿ ಹೆಚ್ಚಿನ ಬಲ ಇರುತ್ತದೆ. ಕಾರಣ ಅವನು ಉಚ್ಚಾಭಿಲಾಷಿಯಾಗಿರ್ತಾನೆ. ಉಚ್ಚಸ್ಥಾನ ಸೂರ್ಯನದ್ದು ಮೇಷರಾಶಿ. ಮೇಷರಾಶಿಯ ಹಿಂದಿನ ಮನೆಯಲ್ಲಿ ರವಿ ಸಂಚರಿಸುವಾಗ ತುಂಬ ಉತ್ತಮವಾದ ಉತ್ಕೃಷ್ಟವಾದ ಫಲಗಳನ್ನು ತಂದುಕೊಡ್ತಾನೆ ಅಂತ ಉಚ್ಚಾಭಿಲಾಷಣ ಪ್ರೋಕ್ತ ಶುಭ ಸರ್ವತ್ರ ಶುಭದಾಯಕ ಅಂತ ಫಲ ಹೇಳುತ್ತೆ. ಹೀಗಾಗಿ ಅಲ್ಲಿ ಹೆಚ್ಚಿನ ಶುಭ ಫಲವನ್ನು ಅನೇಕ ರಾಶಿಗಳಿಗೆ ಸೂರ್ಯ ಕೃಪೆ ಮಾಡ್ತಾನೆ. ಯಾವ್ಯಾವ ರಾಶಿಗಳಿಗೆ ಅದನ್ನು ಆನಂತರದಲ್ಲಿ ನೋಡೋಣ. ಅಂತೂ ಈ ದಿವಸದ ಸೂರ್ಯ ಸಂಕ್ರಮಣ, ಸೂರ್ಯ ಪಥ ಬದಲಾವಣೆ ಅಂತಕ್ಕಂಥದ್ದು ಅನೇಕರಿಗೆ ಅವರ ಜೀವನದಲ್ಲೂ ಒಂದು ಹೊಸ ಪಥವನ್ನು ಕಂಡುಕೊಳ್ಳಲಿಕ್ಕೆ, ಹೊಸ ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ, ಹೊಸ ಬೆಳಕನ್ನು ಕಂಡುಕೊಳ್ಳಲಿಕ್ಕೆ ನಿಸ್ಸಂಶಯವಾಗಿ ಸೂರ್ಯ ಸಹಾಯ ಮಾಡ್ತಾನೆ. ಇಂಥ ಒಂದು ಸುಕೃತ ದಿನದಲ್ಲಿ ನಾವಿದ್ದೀವಿ. ಈ ದಿವಸ ಸೂರ್ಯನ ಆರಾಧನೆಯನ್ನೇ ಈ ದಿವಸ ಮಾಡೋದು ತುಂಬ ಒಳ್ಳೆಯದು. ಸೂರ್ಯನ ಮಗನಾದ ಶನೈಶ್ಚರನ ವಾರದಲ್ಲಿ ಸೂರ್ಯನ ಪ್ರಾರ್ಥನೆ, ಮಗನ ವಾರದಲ್ಲಿ ತಂದೆಯ ಪ್ರಾರ್ಥನೆ ಮಾಡಿದ್ರೆ ತಂದೆಗೂ ಏನು ಬೇಸರವಾಗಲ್ಲ, ಮಗನಿಗೂ ಬೇಸರವಾಗಲ್ಲ. ಹೀಗಾಗಿ ಈಶ್ವರ ಸನ್ನಿಧಾನಕ್ಕೋ ಅಥವಾ ಶನೈಶ್ಚರ ಸನ್ನಿಧಾನಕ್ಕೋ ಹೋಗಿ ನೀವು ಅಭಿಷೇಕಾದಿಗಳನ್ನು ಮಾಡಿಸಿ ಗೋಧಿ ದಾನವನ್ನು ಮಾಡ್ತಕ್ಕಂಥದ್ದು. ಶನೈಶ್ಚರ ಇಬ್ಬರು ಒಟ್ಟಾಗಿಬಿಡ್ತಾರಲ್ಲಿ. ರವಿ ಶನಿಯರು ಒಟ್ಟಾಗಿರ್ತಾರೆ ಮೀನರಾಶಿಯಲ್ಲಿ. ಹೀಗಾಗಿ ಶತ್ರುಗಳಿಬ್ಬರು ವಸ್ತುತಃ ತಂದೆ ಮಕ್ಕಳೇ ಆದರೂ ಇಬ್ಬರು ಒಂದು ಕಡೆ ಸೇರಿದಾಗ ಆಗ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳು ಇದ್ದಾವೆ. ಅದನ್ನು ನಾವು ಗಮನಿಸೋಣ. ಅಂತೂ ಈ ದಿವಸ ಸೂರ್ಯ ಎಲ್ಲ ರಾಶಿಗಳಿಗೂ ಒಡೆಯಾತ, ಗ್ರಹಗಳಿಗೆಲ್ಲ ಅಧಿಪತಿಯಾಗಿರತಕ್ಕಂಥವನು. ಹೀಗಾಗಿ ಅವನು ವಿಚಲಿತನಾಗದೆ, ನಮ್ಮನ್ನು ವಿಚಲಿತಗೊಳಿಸದೆ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಸೋ ಹಾಗೆ ಅವನು ಪ್ರೇರಣೆ ಮಾಡಲಿ ಅಂತ ಸೂರ್ಯನಲ್ಲಿ ಪ್ರಾರ್ಥಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.